ವರಮಹಾಲಕ್ಷ್ಮಿ ವ್ರತದ ವಿಶೇಷ ಸರಣಿ ಸಂಚಿಕೆಗೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಹ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವರಮಹಾಲಕ್ಷ್ಮಿ ವ್ರತ ಆಚರಣೆಯಲ್ಲಿ ನಾವು ಪ್ರಧಾನವಾಗಿ ಕಳಸಕ್ಕೆ ಹಾಕಬೇಕಾಗಿರುವಂತಹ ವಸ್ತುಗಳ ಬಗ್ಗೆ ಗಮನವನ್ನು ಹರಿಸೋಣ. ಆ ವಸ್ತುಗಳು ನಿಮಗೆ ಯಾವ ರೀತಿಯಾಗಿರ್ತಕ್ಕಂತಹ ವಿಶೇಷವಾದ ಫಲವನ್ನು ಕೊಡುತ್ತೆ ಅನ್ನುವಂತಹ ವಿಚಾರವನ್ನು ಸಹ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ವರಮಹಾಲಕ್ಷ್ಮಿ ವ್ರತ ಈಗಾಗಲೇ ತುಂಬ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ನಿಮ್ಮಲ್ಲಿರ್ತಕ್ಕಂತಹ ಹಲವಾರು ಗೊಂದಲಗಳನ್ನು ಸಹ ನಾವು ನಿವಾರಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಹಲವು ಜನಕ್ಕೆ ನಿವಾರಣೆ ಆಗಿದೆ, ಇನ್ನು ಹಲವು ಜನಕ್ಕೆ ನಿವಾರಣೆ ಆಗಿಲ್ಲ ಅಂದರೆ ಅದು ಅವರವರ ಮನಸ್ಥಿತಿಗಳು ಅಷ್ಟೇ. ಕೆಲವೊಂದನ್ನು ಬದಲಾವಣೆ ಮಾಡಿಕೊಂಡು ಹೋಗ್ಬಿಟ್ಟಿರ್ತೀರಿ. ಬದಲಾವಣೆ ಮಾಡ್ಕೊಳ್ಳೋದನ್ನು ಸರಿ ಮಾಡ್ಕೊಳ್ಳಿ ಅಂದರೆ ಇಲ್ಲ, ನಾವಿರೋದು ಹೀಗೆ ಅಂತ ಮಾತುಗಳು ತುಂಬ ಬರುತ್ತವೆ. ಅದು ನಿಮ್ಮ ಇಷ್ಟ, ನಿಮ್ಮ ನಡವಳಿಕೆಗಳು. ಆದರೆ ವರಮಹಾಲಕ್ಷ್ಮಿ ವ್ರತ ಅಂತ ಬಂದಾಗ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಪೂಜೆಗೆ ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ತಾಮ್ರದ ವಸ್ತುಗಳನ್ನು ಉಪಯೋಗಿಸಿ ಅಥವಾ ಹಿತ್ತಾಳೆ ವಸ್ತುಗಳನ್ನು ಉಪಯೋಗಿಸಿ. ಪ್ರಥಮ ಪ್ರಾಶಸ್ತ್ಯ ತಾಮ್ರಕ್ಕೆ. ಕಾರಣ, ತಾಮ್ರಕ್ಕೆ ಸಾತ್ವಿಕ ಲಹರಿಗಳನ್ನು ಆಕರ್ಷಣೆಗೆ ಒಳಪಡಿಸಿಕೊಳ್ಳತಕ್ಕಂತಹ ಶಕ್ತಿ ಯಥೇಚ್ಛವಾಗಿದೆ. ತುಂಬಾ ಚೆನ್ನಾಗಿ ಸಾತ್ವಿಕ ಲಹರಿಗಳ ಶಕ್ತಿಗಳು ತನ್ನತ್ತ ಸೆಳೆದುಕೊಳ್ಳುತ್ತೆ. ಏನು ಯೋಚನೆ ಮಾಡಬೇಕಾಗಿಲ್ಲ. ಆ ಸೆಳೆದುಕೊಂಡದ್ದನ್ನು ನೀವು ನಿಮ್ಮ ಬದುಕಿನಲ್ಲಿ ಉಪಯೋಗಿಸಿಕೊಂಡು ಹೋಗೋದಕ್ಕದು ಸಹಾಯ ಮಾಡ್ತದೆ. ಮತ್ತು ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡೋದಕ್ಕೆ ತಾಮ್ರಕ್ಕೆ ಆಕರ್ಷಿತವಾಗಿರತಕ್ಕಂತಹ ಆ ಸಾತ್ವಿಕ ಲಹರಿಗಳು ನಮಗೆ ಸಹಾಯಕ ಮಾಡುತ್ತವೆ. ಮತ್ತು ನಮ್ಮ ದೇಹದ ಔರಾ ಸಹ ತುಂಬ ಚೆನ್ನಾಗಿ ಪಾಸಿಟಿವ್ ಔರಾ ಸಹ ಬಿಲ್ಟ್ ಆಗುತ್ತೆ. ಹಾಗಾಗಿ ಎಷ್ಟೊಂದು ಜನ ಬೆಳ್ಳಿಯದ್ದು ಉಪಯೋಗಿಸ್ತಾರೆ. ಬೆಳ್ಳಿಯ ಒಂದು ಕಳಶದ ಚೊಂಬುಗಳಾಗಿದ್ದಿರಬಹುದು, ಅದೇ ರೀತಿಯಾಗಿ ಅರಿಶಿನ ಕುಂಕುಮಕ್ಕೂ ಬೆಳ್ಳಿ ತಟ್ಟೆಗಳು ಎಲ್ಲ ಬೆಳ್ಳಿ. ಎಷ್ಟೊಂದು ಜನ ಇನ್ನೂ ಚೆನ್ನಾಗಿದ್ದಂಥವರು ಚಿನ್ನ. ಆದರೆ ಮಹಾಲಕ್ಷ್ಮಿಯ ಪ್ರಮುಖ ಪ್ರಧಾನ ಕಳಸವನ್ನು ನೀವು ಇಡಬೇಕಾಗಿರ್ತಕ್ಕಂಥದ್ದು ಏನಿದ್ರೂ ಕೇವಲವಾಗಿ ನೀವಿಡಬೇಕಾಗಿರ್ತಕ್ಕಂತಹದ್ದು ತಾಮ್ರದ ಕಳಸದಲ್ಲಿ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಂಜೆಯ ಹೊತ್ತಿನಲ್ಲಿ ಪೂಜೆ. ಗೋಧೂಳಿಯ ಸಮಯದಲ್ಲಿ ಸಂಜೆ ಹೊತ್ತು ಬೆಳಗ್ಗೆಯಿಂದ ಉಪವಾಸವಿದ್ದು ಸಂಜೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಪೂಜೆಗೆ ಅಣಿಯನ್ನು ಮಾಡಿಟ್ಕೊಂಡಿದ್ದು ಎಲ್ಲ ವಿಧಾನಗಳಲ್ಲೂ ಸಹ ನೀವು ಪೂಜೆಗೆ ಸಿದ್ಧವಾಗಿ ಆನಂತರ ಸಂಜೆಯ ಕಾಲದಲ್ಲಿ ದಂಪತಿ ಸಮೇತರಾಗಿ ಕುಳಿತು ಆಚರಣೆ ಮಾಡೋದು. ಇದನ್ನು ಹಲವಾರು ಜನ ಮಾಡ್ಕೊಂಡು ಬರ್ತಿದ್ದೀರಿ. ಕೆಲವರು ಬೆಳಗ್ಗೆ ಮಾಡ್ತಿದ್ದೀರಿ, ಕೆಲವೊಬ್ಬರು ಮಧ್ಯಾಹ್ನವಾಗುತ್ತೆ, ಕೆಲವೊಬ್ಬರು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ಕೊಂಡು ಮಾಡ್ತಾರೆ. ಆದರೆ ಮಾಡಬೇಕಾಗಿರ್ತಕ್ಕಂಥದ್ದು ಏನಿದ್ರೂ ಸಂಧ್ಯಾಕಾಲಕ್ಕೆ ಮಾಡಿ. ಅದರ ಜೊತೆಗೆ ಏನೇನು ವಸ್ತುಗಳನ್ನು ಕಳಸದ ನೀರಿಗೆ ಹಾಕಬೇಕು ಅಂತ. ಈ ಕಳಸದ ನೀರಿಗೆ ಹಾಕಬೇಕಾಗಿರ್ತಕ್ಕಂತಹ ವಸ್ತುಗಳೇನು ಅಂತ ಹೇಳಿದ್ರೆ, ಶುಷ್ಕ ಫಲಗಳು ಅಂದರೆ ಒಣ ಹಣ್ಣುಗಳು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ ಇದಿಷ್ಟನ್ನು ಹಾಕಬೇಕು. ಮತ್ತು ಒಂದು ಸಣ್ಣ ತುಂಡು ಕಲ್ಲು ಸಕ್ಕರೆ ಮತ್ತು ಸಣ್ಣದಾಗಿರತಕ್ಕಂತಹ ಒಂದು ನಿಂಬೆ ಹಣ್ಣು, ಒಂದು ಮುಷ್ಟಿಯಷ್ಟು ಲಾವಂಚದ ಬೇರು, 5 ಮಹಾಲಕ್ಷ್ಮಿ ಬಿಳಿ ಕವಡೆಗಳು. ಇದಿಷ್ಟನ್ನು ನೀವೇನು ಮಾಡಿ ಕಳಸದ ಚೊಂಬಿನಲ್ಲಿ ಹಾಕಿ. ಏನಪ್ಪ ಉಪಯೋಗ ಅಂತ ಹೇಳಿದ್ರೆ, ಮಾಮೂಲಿಯಾಗಿ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲರೂ ಹಾಕ್ತೀರಿ, ಅದನ್ನು ಹಾಕಲೇಬೇಕು, ಹಾಕ್ತೀರಿ. ಅದನ್ನು ಹೊರತುಪಡಿಸಿ ಈ ಶುಷ್ಕ ಫಲಗಳಿಂದ ಮತ್ತು ಲಾವಂಚದ ಬೇರಿನಿಂದ ಆದ ನಂತರ ನೀವು ತೀರ್ಥವನ್ನು ಅದನ್ನು ಸೇವನೆ ಮಾಡ್ತೀರಿ. ನಿಮ್ಮ ದೇಹದ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಎಷ್ಟೊಂದು ಜನ ಏನು ಮಾಡ್ತಾರೆ, ರಾತ್ರಿ ಈ ಶುಷ್ಕ ಹಣ್ಣುಗಳನ್ನು ತೊಳೆದಿಟ್ಟು ನೀರಿನಲ್ಲಿ ನೆನೆ ಹಾಕಿ ಅದನ್ನು ರುಬ್ಬಿ ಕುಡಿಯೋದು ಅಥವಾ ತಿನ್ನೋದು ಮಾಡ್ತಾರೆ. ಯಾಕಂದರೆ ದೇಹಕ್ಕೆ ಶಕ್ತಿಗೆ ಒಳ್ಳೆಯದು ಅಂತ. ನೆಕ್ಸ್ಟ್ ಪೂಜೆಯ ನಂತರ
ಕಳಶದ ವಿಸರ್ಜನೆಯಾದ ನಂತರ ಕಳಸದ ನೀರಿನಲ್ಲಿ ನೆನೆ ಹಾಕಿರತಕ್ಕಂತಹ ಈ ಒಂದು ಶುಷ್ಕ ಫಲಗಳನ್ನು ನೀವು ಸೇವನೆ ಮಾಡುವುದರಿಂದ ನಿಮಗೆ ದೇಹದಲ್ಲಿರ್ತಕ್ಕಂತಹ ಅನೇಕ ಅನಾರೋಗ್ಯಗಳು ನಿವಾರಣೆ ಆಗುತ್ತೆ. ಮತ್ತು ಲಾವಂಚ ಬಹಳ ಸುಗಂಧಿತವಾಗಿರ್ತಕ್ಕಂತಹ ಬೇರು. ಮಹಾಲಕ್ಷ್ಮಿಗೆ ಬಹಳ ಸುಗಂಧವಾಗಿರ್ತಕ್ಕಂತಹ ವಸ್ತುಗಳನ್ನು ಕೊಟ್ಟಾಗ ಬಹಳ ಪ್ರೀತವಾಗ್ತಾಳೆ. ಜೊತೆಗೆ ನೀರನ್ನು ಶುದ್ಧವಾಗಿ ಇರಿಸತ್ತೆ ಲಾವಂಚದ ಬೇರು. ಅಶುದ್ಧವಾಗಿ ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಆಗೋದಕ್ಕೆ ಲಾವಂಚದ ಬೇರು ಬೀಳೋದಿಲ್ಲ. ಹಾಗಾಗಿ ಲಾವಂಚ ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಹಾಲಕ್ಷ್ಮಿಯ ಕವಡೆಗಳು ಮತ್ತು ಪೂರ್ಣ ಫಲದ ಸಂಪೂರ್ಣ ಯಾವುದೇ ದೃಷ್ಟಿಗೆ ಒಳಗಾಗಬಾರದು ಅಂಥೇಳಿ ನಿಂಬೆಹಣ್ಣು ಇದೆಲ್ಲವನ್ನು ಸೇರಿಸ್ತಕ್ಕಂಥದ್ದು. ಇದೆಲ್ಲ ಹಾಕೋದ್ರಿಂದ ಆ ಒಂದು ಸಾತ್ವಿಕ ಮಹಾಲಕ್ಷ್ಮಿಯ ತರಂಗಗಳು ಏನಿರುತ್ತವೆ ಅದು ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ. ನೀವು ಮಾಡುವಂತಹ ಪೂಜೆಯ ಫಲ ನಿಮಗೆ ಸಿದ್ಧಿಯಾಗುತ್ತೆ. ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂತಹ ಸುಸಂದರ್ಭದಲ್ಲಿ ವರಮಹಾಲಕ್ಷ್ಮಿಯ ವ್ರತದ ಕಳಸಕ್ಕೆ ನೀವು ಹಾಕಬೇಕಾಗಿರ್ತಕ್ಕಂತಹ ಈ ವಿಶೇಷವಾದ ವಸ್ತುಗಳನ್ನು ಹಾಕಿ ದೇವಿಯ ಸಕಲ ಸಾತ್ವಿಕ ಲಹರಿಗಳನ್ನು ಆಕರ್ಷಣೆಗೆ ಒಳಪಡಿಸಿಕೊಂಡು ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನು ಕಾಣಿ. ಶುಭವಾಗಲಿ, ಮಂಗಳವಾಗಲಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.